ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಚೀಸಿ. ಆಹಾ! ಈ ಸೂಪರ್ ಆಗಿರೋ ಪಾಲಕ್ ಚೀಸ್ ಬಾಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಒಂದು ತುಂಬಾ ಹೆಲ್ದಿ ರೆಸಿಪಿ ಆಗಿರುತ್ತೆ. ಮನೆಯಲ್ಲೇ ಮಾಡೋದು ತುಂಬಾ ಈಸಿ ರೀ. ಇದಕ್ಕೆ ನಾನು 1 ಕಪ್ ನೀರಲ್ಲಿ 1 ಕಪ್ ಅಷ್ಟು ಪಾಲಕ್ ಪ್ಯೂರಿ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ. ಪಾಲಕ್ ಪ್ಯೂರಿ ಮಾಡೋದು ತುಂಬಾ ಈಸಿ. ಪಾಲಕ್ ಸೊಪ್ಪನ್ನ ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಅದ ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೊಂಡ್ಬಿಟ್ರೆ ಪ್ಯೂರಿ ರೆಡಿ ಆಗುತ್ತೆ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಅದು ಕುದಿಯಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾನು 1 ಕಪ್ ಅಷ್ಟು ಸೂಜಿ ರವ ಹಾಕೋತಾ ಇದ್ದೀನಿ. ಸೊ ಇದೊಂದು 5 ನಿಮಿಷದಲ್ಲಿ ಈ ಹಂತಕ್ಕೆ ಬಂದ್ಬಿಡುತ್ತೆ. ತುಂಬಾ ಬೇಗ ರವಾನು ಕೂಡ ಬೆಂದ್ಬಿಡುತ್ತೆ. ಇದಾದ್ಮೇಲೆ ಸ್ಲರ್ರಿಗೆ ಅಂತ ಒಂದು ಅರ್ಧ ಕಪ್ ಅಷ್ಟು ಮೈದಾ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು 1/4 ಕಪ್ ಅಷ್ಟು ನೀರು, ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಹಾಕೋತಾ ಇದ್ದೀನಿ, ಪೆಪ್ಪರ್ ಪೌಡರ್. ಇಲ್ಲಿ ಹುಷಾರಾಗಿ ನೀರು ಹಾಕೊಳ್ಳಿ. ಈ ಸ್ಲರಿ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಬರಬೇಕು. ತುಂಬಾ ತಿಕ್ಕು ಇರಬಾರ್ದು, ತುಂಬಾ ಥಿನ್ ಆಗಿ ಕೂಡ ಇರಬಾರ್ದು. ಸೊ ನಾವು ಇವಾಗ ಪ್ರಿಪೇರ್ ಮಾಡ್ಕೊಂಡಿದ್ದ ಮಿಕ್ಸ್ಚರ್ಗೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಜೊತೆಗೆ ಆರಿಗ್ಯಾನೋ ಹಾಕೋತಾ ಇದ್ದೀನಿ. ಇದೆರಡು ಇಲ್ಲ ಅಂತಂದ್ರೂ ಆಪ್ಷನಲ್. ಇದಿಲ್ಲ ಅಂತಂದ್ರೂ ನೀವು ಸ್ಕಿಪ್ ಮಾಡಿಬಿಟ್ಟು ಇದಕ್ಕೆ ಹಂಗೇನು ಕೂಡ ಮಾಡ್ಬೋದು. ಸೊ ಇಷ್ಟೇ ರೀ. ಇದಾದ್ಮೇಲೆ ನಾವು ಸ್ವಲ್ಪ ಎರಡೂ ಕೈಗಳಿಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ನೀಟಾಗಿ ಚೀಸ್ ಬಾಲ್ಸ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಈ ರೀತಿಯಾಗಿ ತಟ್ಕೊಂಡ್ಬಿಟ್ಟು ಮಧ್ಯಕ್ಕೆ ಒಂದು ಚೀಸ್ ಕ್ಯೂಬ್ನ ಇಟ್ಬಿಡಿ. ಚೀಸ್ ಕ್ಯೂಬ್ ನಿಮಗೆ ಮಾರ್ಕೆಟಲ್ಲಿ ತುಂಬಾ ಈಸಿಯಾಗಿ ಸಿಗುತ್ತೆ. ಈ ರೀತಿಯಾಗಿ ನೀವು ನೀಟಾಗಿ ಮಾಡ್ಕೊಂಡ್ಬಿಟ್ರೆ ಚೀಸ್ ಬಾಲ್ಸ್ ರೆಡಿ ಆಗುತ್ತೆ. ಸೊ ಇದನ್ನ ನಾವು ಮಾಡ್ಕೊಂಡಿರೋ ಏನು ಸ್ಲರ್ರಿ ಇದೆ ಅಲ್ಲ, ಆ ಸ್ಲರ್ರಿನಲ್ಲಿ ನೀಟಾಗಿ ಡಿಪ್ ಮಾಡಿಬಿಟ್ಟು ಜೊತೆಗೆ ಒಂದು ಸ್ವಲ್ಪ ಬ್ರೆಡ್ ಕ್ರಮ್ಸಲ್ಲಿ ನೀಟಾಗಿ ಅದನ್ನು ಕೋಟ್ ಮಾಡಿಬಿಟ್ರೆ ನಿಮಗೆ ಚೀಸ್ ಬಾಲ್ಸ್ ರೆಡಿ ಆಗುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದಾದ್ರೆ ಈ ರೀತಿಯಾಗಿಯೇ ಟ್ರೈ ಮಾಡಿ. ಹಾಗೆ ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋದೇ ಮರೆತು ಬಿಡ್ತೀರಾ. ಯಾಕಂತಂದ್ರೆ ಅಷ್ಟು ಹೆಲ್ದಿಯಾಗಿ ಇದು ತುಂಬಾ ವಿತಿನ್ ನೋ ಟೈಮ್ ರೆಡಿ ಆಗುತ್ತೆ. ಸೊ ನಾನಿಲ್ಲಿ ಶಾಲೋ ಫ್ರೈ ಆದ್ರೂ ಮಾಡ್ಬೋದು, ಏರ್ ಫ್ರೈ ಆದ್ರೂ ಮಾಡ್ಬೋದು. ಆದ್ರೆ ಇನ್ನೂ ಆರೋಗ್ಯಕರವಾಗಿರ್ಲಿ ಅಂತ ಒಂದು 200 ಡಿಗ್ರೀಸಲ್ಲಿ ಒಂದು 10 ನಿಮಿಷ ಏರ್ ಫ್ರೈ ಮಾಡಿದ್ದೀನಿ. ಅಷ್ಟೇ ರೀ. ಸೂಪರ್ ಆಗಿರೋ ಪಾಲಕ್ ಚೀಸ್ ಬಾಲ್ಸ್ ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.